ನಿಮ್ಗೆ ಹಿಸ್ಟ್ರಿ ಗೊತ್ತಿಲ್ಲ. ಗ್ಯಾರಂಟಿ ಕಾರ್ಡ್ ಅಂತ ರಾಜಕಾರಣದಲ್ಲಿ ತಂದಿರೋರೇ ಅರವಿಂದ್ ಕೇಜ್ರಿವಾಲ್ ಅವರು. ಗ್ಯಾರಂಟಿ ಕಾರ್ಡ್ಗಳು ತಂದಿರೋರೇ ಅರವಿಂದ್ ಕೇಜ್ರಿವಾಲ್ ಅವರು. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಸರ್ ನಾನು ಇರೇರಿ ಮೇಡಮ್, ಇರೇರಿ ನಿಮ್ಗಿಂತ ವಯಸ್ಸಿನಲ್ಲಿ ಚಿಕ್ಕವನಿರ್ಬೋದು, ಆದ್ರೆ ಯಾವ್ದೇ ಹಿಸ್ಟ್ರಿ ಬೇಕಾದ್ರೂ ನಾನು ಮಾತಾಡಕ್ಕೆ ಗಂಟೆ ಗಟ್ಲೆ ಮಾತಾಡ್ಲಿಕ್ಕೆ ರೆಡಿ ಇದ್ದೀನಿ. ಯಾವ ಹಿಸ್ಟ್ರಿ ಬೇಕೋ ಅದನ್ನ ಮಾತಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಯಾವ ಹಿಸ್ಟ್ರಿ ಮಾತಾಡ್ಬೇಕು ಹೇಳಿ. ಒಂದು ವಿಚಾರ ಏನು ಹೇಳಿ ಸಾಕು. ಗ್ಯಾರಂಟಿ ಹಿಸ್ಟ್ರಿ ಹೇಳಿ, ಯಾರು ಮಾಡಿದ್ರೆ ಸ್ಟಾರ್ಟ್ ಮಾಡಿದಾರೆ ಅಂತ ಹೇಳಿ. ಓಕೆ ಗ್ಯಾರಂಟಿ ಹಿಸ್ಟ್ರಿನೇ ಹೇಳ್ತೀನಿ. ನಿಮ್ಮ ಮಂಜುಳಾ ಮೇಡಮ್, ನಿಮ್ಮ ವಿಷಯಕ್ಕೆ ಟಚ್ ಮಾಡಿನೇ ಅವ್ರಿಗೆ ಗ್ಯಾರಂಟಿ ಹಿಸ್ಟ್ರಿ ಹೇಳ್ತೀನಿ. ನಿಮ್ಮ ಸಬ್ಜೆಕ್ಟ್ ಅನ್ನ ಮಾತಾಡ್ತೇನೆ, ಅವ್ರಿಗೆ ಗ್ಯಾರಂಟಿ ಹಿಸ್ಟ್ರಿ ಹೇಳ್ತೀನಿ. ಆಯ್ತಾ? ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಗ್ಯಾರಂಟಿ ಕೊಟ್ರು. ಆಯ್ತಾ? ನಾವು ಗ್ಯಾರಂಟಿನ ವಿರೋಧ ಮಾಡಿಲ್ಲ. ಡೆಲ್ಲಿಲಿ ಅವರು ಆ ತರದ ಗ್ಯಾರಂಟಿಗಳನ್ನ ಅವರೇನೋ ಬೇರೆ ಹೆಸರಲ್ಲಿ ಕೊಟ್ಟಿದ್ದಾರೆ. ಆಯ್ತಾ? ಅದಕ್ಕಿಂತ ಹಿಂದೆ ನೀವು ಹೋದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂತ 6,000 ನಾವು ಕೊಟ್ಟಿದ್ದೀವಿ. ಆಯ್ತಾ? ಇದು ಹಿಂದೆ ಹಿಮಾಚಲ ಪ್ರದೇಶದಲ್ಲಿ ಇದು ಚೀಫ್ ಮಿನಿಸ್ಟರ್ ಆಗಿದ್ದಂತ ಶಾಂತಕುಮಾರ್ ಅವರು ಈ ದೇಶದಲ್ಲಿ ಪ್ರಥಮ ಬಾರಿಗೆ ಅಕ್ಕಿಯನ್ನ ಕೊಡುವಂತ ಒಂದು ಕಲ್ಚರ್ ಅನ್ನ ಬೆಳೆಸಿದ್ರು. ನಂತರ ರಮಣ್ ಸಿಂಗ್ ಅವರು ಅದನ್ನ ಮುಂದುವರ್ಸ್ಕೊಂಡು ಹೋದ್ರು. ಆನಂತರ ಇಡೀ ದೇಶದಲ್ಲಿ ಅದು ಬೇರೆ ಬೇರೆ ರೀತಿಯಲ್ಲಿ ಏನಾಯ್ತು, ಬೇರೆ ಬೇರೆ ರೀತಿಯಲ್ಲಿ ವಿಸ್ತಾರವಾಯ್ತು. ನೀವೇನು ಗ್ಯಾರಂಟಿ ಅಂತ ಬ್ರ್ಯಾಂಡ್ ಮಾಡ್ತಿದೀವಿ, ಇದನ್ನ ನಾವು ನಮ್ಮ ಸರ್ಕಾರ ಹಿಂದೆ ಹಲವು ಬಾರಿ ನಾವೇ ಕೊಟ್ಟಿದ್ದೀವಿ. ಇವಾಗ ನಮ್ಮ ಯಡಿಯೂರಪ್ಪನವರು ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಕೊಟ್ಟಿದ್ರು. ಆನಂತರ ಸೈಕಲ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಲಾಗಿತ್ತು. ಆನಂತರ ಲಾಡ್ಲಿ ಬೆಹನ್ ಅಂತ ಹೇಳಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೊಟ್ಟಿದ್ರು. ಆನಂತರ ಮಹಾರಾಷ್ಟ್ರದಲ್ಲಿ ಅದನ್ನ ನಾವು ರೆಸಿಪ್ರಿಕೇಟ್ ಮಾಡಿದ್ವಿ. ಆನಂತರ ನಿಮ್ಗೆ ಹಿಂದೆನೆ ಹೇಳಿದ್ರೆ, ಆದ್ರೆ ನಾವು ಎಲ್ಲವನ್ನೂ ಒಂದು ಲೆಕ್ಕಾಚಾರ ಹಾಕಿ ಬಜೆಟ್ ಅಲ್ಲಿ ನಾವು ಅದನ್ನ ಸರಿದೂಗಿಸುವಂತ ಕೆಲಸವನ್ನ ಮಾಡ್ತಿದ್ವಿ. ಬಜೆಟ್ ಎಷ್ಟಿದೆ, ಬಜೆಟ್ ನ ಗಾತ್ರ ಎಷ್ಟಿದೆ ಅನ್ನುವಂಥದ್ದು. ಕರ್ನಾಟಕದಲ್ಲಿ ನೋಡಿ, ಇವಾಗ ಅಲ್ಲಲ್ಲ, ನಾವು ಅಂತ ಯೋಜನೆ, ಬಡವರಿಗೆ ಪೂರಕವಾದಂತ ಯೋಜನೆಯನ್ನ ಮಾಡುವುದರ ಜೊತೆಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗಳನ್ನೂ ಮಾಡ್ತಾ ಇದ್ವಿ. ಏನಂದ್ರೆ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ಗಳು, ರೋಡ್ಗಳು, ಬ್ರಿಡ್ಜ್ಗಳು, ಇದನ್ನು ಮಾಡ್ತಿದ್ವಿ. ಆದ್ರೆ ಕರ್ನಾಟಕದಲ್ಲಿ ನೀವು ನೋಡಿ, ಒಂದೇ 1 ಕಿಲೋಮೀಟರ್ ಬ್ರಿಡ್ಜ್ ಆಗ್ತಾ ಇದೆಯಾ, ಒಂದೇ 1 ಕಿಲೋಮೀಟರ್ ರೋಡ್ ಆಗ್ತಾ ಇದೆಯಾ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೆ ಖರ್ಚು ಮಾಡ್ತಾ ಇದ್ದಾರಾ? ಅಲ್ವಾ? ಆದ್ರೆ ಇವಾಗ ನೀವು ಒಂದೇ ರೀತಿಯಲ್ಲಿ ಯೋಚನೆ ಮಾಡೋದು ಸರಿಯಲ್ಲ. ನೀವು ನಮ್ಮ ಬಜೆಟ್ ಗಾತ್ರ ಎಷ್ಟಿದೆ, ದುಡ್ಡು ಎಷ್ಟಿದೆ, ಅದನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿ. ಸುಮ್ನೆ ಎಲ್ಲವನ್ನು ಅನೌನ್ಸ್ ಮಾಡಿ ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಮಾಡಬೇಡಿ ಅನ್ನುವಂಥದ್ದು ನಮ್ಮ ಕಾಳಜಿ.